ಈಗ ಮಾಡಿರುವಂತದ್ದು ಸರಿ ಇಲ್ವಾ ಅನ್ನುವಂಥದ್ದು ಒಂದು. ವಿಪಕ್ಷಗಳು ಕೂಡ ವೈಜ್ಞಾನಿಕವಾಗಿಲ್ಲ, ಎಲ್ಲ ಸರ್ವೆ ಆಗಿಲ್ಲ ಅಂತ ಟೀಕೆ ಮಾಡಿದ್ರು. ಅವಾಗ ನೀವು ಯಾರು ಒಪ್ಪಿರ್ಲಿಲ್ಲ, ಸರಿಯಾಗಿದೆ ಅಂತ ಹೇಳ್ತಿದ್ರಿ. ಈಗ ಹೈಕಮಾಂಡ್ ಹೇಳಿರೋದನ್ನು ಗಮನಿಸಿದಾಗ ಇದು ದೋಷಪೂರಿತ ವರದಿನ ಆಗಿದ್ರೆ ಅನ್ನೋ ಪ್ರಶ್ನೆಗಳಿದ್ದಾವೆ. ಇಲ್ಲ, ಅದನ್ನೇ ಈಗ ಎಕ್ಸಾಮಿನ್ ಮಾಡ್ತೀವಿ ಇವತ್ತು ಕ್ಯಾಬಿನೆಟ್ ಅಲ್ಲಿ. ಅನೇಕ ಜನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದುಂಟು, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನೆಲ್ಲ ನಾವು ಕ್ಯಾಬಿನೆಟ್ಟಲ್ಲಿ ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡು ಪರಿಶೀಲನೆ ಮಾಡಿ ಆನಂತರ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ಒಂದು ವೇಳೆ ಎರಡೂ ಸದನಗಳಿಗೆ ಅಧಿವೇಶನ ಆದಾಗ ತಗೊಂಡು ಹೋಗಬೇಕಾ ಬೇಡವಾ ಅನ್ನೋ ತೀರ್ಮಾನನೂ ಕೂಡ ಮಾಡಬೇಕು ಅಂತೇಳಿ ನಾವು ಇಟ್ಕೊಂಡಿದ್ದೆವು. ಅದಕ್ಕಾಗಿ ನಾವು ಅದನ್ನು ಒಂದೇ ಸಾರಿ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ ಸರ್ಕಾರ ಅಂತ ನಾವೇನು ಹೇಳಿಲ್ಲ, ಇಲ್ಲಿವರೆಗೂ ಹೇಳಿದೆ. ಕಾರಣ ಏನು ಅಂತ ಹೇಳಿದ್ರೆ ಅನೇಕ ಜನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದೆಲ್ಲ ಎಕ್ಸಾಮಿನ್ ಮಾಡೋಣ ಅಂತ. ಅದಕ್ಕೆ ಮುಂದುವರಿದ ಭಾಗಾಗಿ ನಮ್ಮ ಹೈಕಮಾಂಡ್ನವರು ಕೂಡ ಅದನ್ನೇ ಹೇಳಿದ್ದಾರೆ. ಪರಿಶೀಲನೆ ಮಾಡಿ ಒಂದು ವೇಳೆ ನಿಮಗೆ ಅಗತ್ಯ ಇದ್ದರೆ ಅದನ್ನು ನೀವು ಮತ್ತೆ ಎನ್ಯುಮರೇಷನ್ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಅದಕ್ಕಾಗಿ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಚರ್ಚೆ ಮಾಡ್ತೀವಿ, ಏನು ತೀರ್ಮಾನ ಆಗುತ್ತೆ ಆನಂತರ ನಿಮಗೆ ತಿಳಿಸ್ತೀವಿ. ಸರ್, ಈಗ ಮರು ಸಮೀಕ್ಷೆ ಮಾಡೋದೇ ಆದರೆ ಈ ವರದಿದು ಏನು ನಾವು ಪರಿಗಣಿಸಲಿಕ್ಕೆ ಆಗಲ್ವಲ್ಲ ಸರ್? ಯಾಕಂದ್ರೆ ಎಲ್ಲ ಅಂಕಿಅಂಶಗಳ ಮೇಲೆನೆ ಶಿಫಾರಸುಗಳಾಗಿರೋದು. ಮರು ಸಮೀಕ್ಷೆ ಅಂದಾಗ ಈ ವರದಿ ಪೂರ್ಣ ನಾವು ಒಪ್ಕೊಳ್ಳೋದಕ್ಕೆ ಬರೋದಿಲ್ವಲ್ಲ? ಅಲ್ಲ, ಮರು ಸಮೀಕ್ಷೆ ಅಂತ ಹೇಳಿದ್ರೆ ಮತ್ತೊಂದು ಅವಕಾಶ ಕೊಡೋದು. ಯಾರ್ದು ಕೆಲವರು ಏನು ಹೇಳಿದ್ದಾರೆ, ನಮಗೆ ಬಿಟ್ಟೋಗಿದೆ, ನಮ್ಮ ಸಮುದಾಯ ಬಿಟ್ಟೋಗಿದೆ, ನಮ್ಮ ಸಮುದಾಯ 5 ಲಕ್ಷ ಇರಬೇಕಾಗಿತ್ತು, ಬರೀ 3.5 ಲಕ್ಷ ಇದೆ, ಈ ರೀತಿ ಪ್ರಶ್ನೆಗಳು ಬಂದಿದೆ. ಅದಕ್ಕಾಗಿ ಈಗ ನಾವು ಒಂದು ವೇಳೆ ಅವರಿಗೆ ಅವಕಾಶ ಕೊಟ್ಟರೆ ಅವರೇನು ಪ್ರಶ್ನೆ ತೆಗೆದಿದ್ದಾರೆ ಅದು ಸರಿ ಆಗ್ತದಲ್ವಾ? ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ. ಸರಿ, ಸುಲಿ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎಲ್ಲ ಎಸ್ಪಿಗಳಿಂದ ಡಿಜಿ ಮಾಹಿತಿ ಕೇಳಿರೋದು, ಇದು ಗಡಿಪಾರಿಗೆ ಅನ್ನೋ ಥರದಲ್ಲಿ ಚರ್ಚೆ ನಡೀತದೆ. ಏನು ಕಾರಣಕ್ಕಾಗಿ ಸರ್ ಈ ಮಾಹಿತಿ? ಇಲ್ಲ, ಅವರು ಮೈನಾರಿಟಿ ಕಮಿಷನ್ ಅವರು ಅವ್ರ ಮೇಲೆ ಏನೆಲ್ಲ ಕ್ರಮಗಳು ತಗೊಂಡಿದ್ದೀರಾ, ಏನು ಕೇಸ್ ಇದೆ ಅಂತ ಹೇಳಿ ಡಿಜಿ ಅವ್ರಿಗೇನೋ ಕೇಳಿದ್ರು ಅಂತ. ಅದಕ್ಕಾಗಿ ಅವರು ಆ ಮಾಹಿತಿ ಕೊಡೋಕ್ಕೋಸ್ಕರ ಕೇಳಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ನನಗೆ ಗೊತ್ತಿದ್ದಾಗೆ ಮಾಹಿತಿಗೋಸ್ಕರ ಕೇಳಿರಬಹುದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ, ಗಡಿಪಾರ್ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವಲ್ಲ. 4 ಜನ ಶಾಸಕರು ಅವರು ಸಂಸದರ ಮೇಲೆ ಇಡಿ ದಾಳಿ ಆಗಿದೆ. ಅದು ರಾಜಕೀಯ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ದೇವೆ ಕೇಂದ್ರದ ಬಿಜೆಪಿ. ನಾವು ಅದ್ರ ಬಗ್ಗೆ ಈಗ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೇರೆ ಬೇರೆಯವರೆಲ್ಲರೂ ಕೂಡ ಈಗ ರಿಯಾಕ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಮಾಡೋದಿಲ್ಲ. ವಾಲ್ಮೀಕಿ ಕೇಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ತನಿಖೆ ಮಾಡಿದೆ. ಇಡಿ ಅವರು ಆಲ್ರೆಡಿ ಈಗ ಒಂದು ಇಡಿ ಅವರಿಗಿನ್ನ ಮೊದಲೇ ನಮ್ಮ SIT ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ಹಣ ರಿಕವರಿ ಮಾಡಿದ್ರು, ಸಂಪೂರ್ಣ ರಿಕವರಿ ಆಗಿದೆ. ಅದು ಎಲ್ಲ ಆಗಿ ಕೂಡ ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೇನು ಬೇರೆ ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.